ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ವನಿತಾ. ಈಗಾಗಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಗರ ಚೆನ್ನಾಗಿ ಕಾಣಿಸಬೇಕು, ಫುಟ್ಪಾತ್ನಲ್ಲಿ ಯಾರು ಓಡಾಡ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ಅದರಲ್ಲೂ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಬೆಂಗಳೂರಿನಲ್ಲಿರುವಂಥ ಫುಟ್ಪಾತ್ಗಳ ತೆರವು ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. ಬಟ್ ಯಾಕೆ ಪರ್ಟಿಕ್ಯುಲರ್ ಕೆಲವೊಂದಿಷ್ಟು ಜಾಗಗಳನ್ನು ಹೊರತುಪಡಿಸಿ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ, ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡ್ತಾ ಇದ್ದಾರೆ. ಎಲ್ಲಿದ್ದೀರಿ ಕೃಷ್ಣ ಬೈರೇಗೌಡ್ರೆ? ಈ ಏರಿಯಾಗೂ JCB ಬರಲಿ, ಯಾಕೆ ಈ ಏರಿಯಾಗೆ JCBಗಳು ಬರಲ್ಲ ಅಂತ ಹೇಳುತ್ತಾ ಅಂತ ಜನ ಕೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡ್ರನ್ನ. ಪ್ರಮುಖ ಏರಿಯಾಗಳಿಗೆ ನಿಮ್ಮ JCB ನುಗ್ಗೋದಿಲ್ವಾ? ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲ್ವಾ? ಕಮರ್ಷಿಯಲ್ ಸ್ಟ್ರೀಟ್ ನ ಫುಟ್ಪಾತ್ ಎಂದಾದ್ರೂ ನೋಡಿದ್ದೀರಾ ನೀವು? ಯಾಕೆ ಅಲ್ಲಿ ತೆರವು ಕಾರ್ಯಾಚರಣೆ ಆಗಲ್ವಾ? ಲಬ್ಬೆ ಮಸ್ಜಿದ್ ಸ್ಟ್ರೀಟ್ ಕಡೆ JCB ಬರೋದಿಲ್ಲ ಅನ್ನುತ್ತಾ? ಲಬ್ಬೆ ಮಸ್ಜಿದ್ ಸ್ಟ್ರೀಟ್ ನಲ್ಲಂತೂ ರಸ್ತೆಗಳು ಒತ್ತುವರಿ, KR ಮಾರ್ಕೆಟ್ ನಲ್ಲಂತೂ ಫುಟ್ಪಾತ್ ನಲ್ಲೇ ವ್ಯಾಪಾರ ನಡೆಯುತ್ತೆ. ಶಿವಾಜಿನಗರ ಚರ್ಚ್ ಸ್ಟ್ರೀಟ್ ನಲ್ಲಿ ತೆರವು ಕಾರ್ಯ ಇಲ್ವಾ? ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟ್ ಅವಿನ್ಯೂ ರೋಡ್ ಕಾಣಲ್ವಾ? ಚಿಕ್ಕಪೇಟೆ ಸ್ಟ್ರೀಟ್ಗಳು ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ವಾ? ಯಾಕೆ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಮಾತ್ರ ನಿಮ್ಮ ತೆರವು ಕಾರ್ಯಾಚರಣೆ ನಡೀತಾ ಇದೆ? ಯಾಕೆ ಉಳಿದಿರುವಂತಹ ಸ್ಟ್ರೀಟ್ಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಂದ್ರೆ ಮೀನ್ಸ್ ಎಲ್ಲಿ ಉಳಿದಿರುವಂತ ಫುಟ್ಪಾತ್ಗಳು ಶಿವಾಜಿನಗರ ಫುಟ್ಪಾತ್ ಆಗಿರೋದು, ಕಮರ್ಷಿಯಲ್ ಸ್ಟ್ರೀಟ್ ನ ಫುಟ್ಪಾತ್, ಲಬ್ಬೆ ಮಸ್ಜಿದ್ ಸ್ಟ್ರೀಟ್ ಕಡೆ ಹಲವಾರಿಷ್ಟು, ಅಲ್ಲಿ KR ಮಾರ್ಕೆಟ್ ನಲ್ಲಂತೂ ಫುಟ್ಪಾತ್ ನಲ್ಲೇ ವ್ಯಾಪಾರ ರಾಜ್ಯಾರೋಷವಾಗಿ ನಡೀತಾ ಇದೆ. ಇವ್ಯಾವು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಅಂತ? ಹಾಗಾದ್ರೆ ಜನ ಹೇಳಿದ್ದೆ ಕರೆಕ್ಟಾ? ತಮಗೆ ಯಾವ್ದು ಬೇಕಲ್ಲ, ತಮಗೆ ಯಾವ್ದು ಅನುಕೂಲ ಅಲ್ಲ, ಆ ಏರಿಯಾಗಳಲ್ಲಿ ಮಾತ್ರ ಈ JCBಗಳು ರಾರಾಜಿಸ್ತಾ ಇದ್ದಾವೆ. ಇಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಬಟ್ ತಮಗೆ ಬೇಕಾದಂತ ಕ್ಷೇತ್ರಗಳಲ್ಲಿ ಇದು ನಡೀತಾ ಇಲ್ಲ ಅಂತ ಜನ ಹೇಳೋದು ಕರೆಕ್ಟಾ? ಹಾಗಾದ್ರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತ ಕೃಷ್ಣ ಬೈರೇಗೌಡರು ಉತ್ತರ ಕೊಡಬೇಕು. ಏನ್ ಅರ್ಧಂಬರ್ಧ ಕೆಲಸ ಮಾಡ್ಬಿಡ್ತಾ ಇದ್ದೀರಾ ಹೆಂಗೆ ಅಂತ? ಅಂದ್ರೆ ಯಾವ ಕೆಲಸ, ಸರ್ಕಾರದ ಯಾವ ಕೆಲಸನೂ ಪೂರ್ಣಗೊಳ್ಳೋದಿಲ್ಲ ಅಂತ ಹೇಳ್ತಾರೆ, ಹಂಗಾಗಿ ಗೊಳ್ಳೋದೇ ಇಲ್ವಾ ಇದು ಅಂತ. ಈಗಾಗಲೇ ಮಲ್ಲೇಶ್ವರಂನ ಕೆಲವೊಂದಿಷ್ಟು ಫುಟ್ಪಾತ್ಗಳು, ಈ ಯಶವಂತಪುರ ಸೈಡ್ ಅಲ್ಲೊಂದಿಷ್ಟು ಕೆಲವೊಂದಿಷ್ಟು ಫುಟ್ಪಾತ್ಗಳು, ಇಲ್ಲೆಲ್ಲವೂ ಕೂಡ ತೆರವು ಕಾರ್ಯ ನಡೆದಿದೆ. ಒಳ್ಳೆ ಅಂಗಡಿಯಲ್ಲಿ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದು, ಐಟಮ್ಸ್ ಅನ್ನ ತೆಗೆದುಕೊಂಡು ಬಂದು, ಈಗ ತಾನೇ ದುಡ್ಡು ಖರ್ಚು ಮಾಡಿ ತೆಗೆದುಕೊಂಡು ಬಂದು ಇಟ್ಟಿದ್ದೀವಿ ಸ್ವಾಮಿ, ಸ್ವಲ್ಪ ಟೈಮ್ ಕೊಡಿ ಅಂದ್ರೆ ಅವಕಾಶ ಮಾಡಿಕೊಡ್ಲಿಲ್ಲಲ್ಲ ಅಲ್ಲಿ ಅಧಿಕಾರಿಗಳು. ಬಟ್ ಇಲ್ಲಿ ಶಿವಾಜಿನಗರದ ಫುಟ್ಪಾತು, KR ಮಾರ್ಕೆಟ್ನ ಫುಟ್ಪಾತ್ಗಳು, ಕಮರ್ಷಿಯಲ್ ಸ್ಟ್ರೀಟ್ನ ಫುಟ್ಪಾತ್ಗಳು ರಾರಾಜಿಸ್ತಾ ಇದ್ದಾವೆ. ಅಲ್ಲಿ ಮಾರ್ಕೆಟಿಂಗ್ ಹಂಗೆ ತುಂಬಿ ತುಳುಕ್ತಾ ಇದೆ. ಇವನ್ನ ತೆರವು ಕಾರ್ಯಾಚರಣೆ ಮಾಡ್ಸಲ್ವಾ ನೀವು? ಭಯನ ಹಂಗಾದ್ರೆ ಈ ಶಿವಾಜಿನಗರದಲ್ಲೆಲ್ಲ ತೆರವು ಕಾರ್ಯಾಚರಣೆ ಮಾಡಿಸೋದಕ್ಕೆ ಭಯ ಏನಾದ್ರೂ ಕಾಡ್ತಾ ಇದೆಯಾ ಹೆಂಗೆ ಅಂತ? ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು, ಆದ್ರೆ ಪ್ರಮುಖ ಪ್ರದೇಶಗಳತ್ತ ಕಣ್ಣು ಹಾಯಿಸದ GBA. ಪ್ರಮುಖ ಜಾಗಗಳಲ್ಲೇ ಒತ್ತುವರಿ ತೆರವಿಗೆ ಕೈ ಹಾಕದ GBA. ಅಧಿಕಾರಿಗಳಿಂದ ಈ ತಾರತಮ್ಯ ಧೋರಣೆ ಯಾಕೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಈ ಭಾಗದಲ್ಲಿ ಒತ್ತುವರಿ ತೆರವು ಕಾರ್ಯ ಮಾಡಿಲ್ಲ? ಕೃಷ್ಣ ಬೈರೇಗೌಡ್ರೆ, ನಮ್ಮ ಪ್ರಶ್ನೆಗೆ ಯಾವಾಗ ಉತ್ತರ ಕೊಡ್ತೀರಿ ಸ್ವಾಮಿ? ಹಾಗಾದ್ರೆ ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ನಡೆದಿತ್ತು, ಎಲ್ಲೆಲ್ಲಿ ತೆರವು ಕಾರ್ಯಾಚರಣೆ ನಡಿಬೇಕಾಗಿತ್ತು, ಯಾಕೆ ಆಯಾ ಪ್ರದೇಶದಲ್ಲಿ ತೆರವು ಕಾರ್ಯಾಚರಣೆ ನಡೆದಿಲ್ಲ? ಇದೆಲ್ಲದರ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಇದೀಗ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಡು ಬರೋಣ.
ಲ್ಲಿ ಫುಟ್ಪಾತ್ ತೆರವು ಮಾಡುವುದಕ್ಕೆ ಜಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಕಳೆದ ಒಂದು 15 ದಿನಗಳಿಂದ ಬೆಂಗಳೂರಿನ ಫುಟ್ಪಾತ್ಗಳನ್ನ ಒತ್ತುವರಿಯನ್ನ ಮಾಡುವುದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತದ್ದು. ಆದ್ರೆ ಒಂದು ಪ್ರಶ್ನೆ ಕಂಡು ಬರ್ತಾ ಇದೆ. 15 ದಿನಗಳಾದ್ರೂ ಸಹ ಸಂಪೂರ್ಣವಾಗಿ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಖಾಲಿ ಆಗ್ಬೇಕಿತ್ತು. ಆದ್ರೆ ಉಕ್ಲಿಪುರಂನಲ್ಲಿ ಯಾಕೆ ಖಾಲಿ ಆಗಿಲ್ಲ? ಇಲ್ಲಿ ವ್ಯಾಪಾರಸ್ಥರಿಗೆ ಯಾಕೆ ಜಿಬಿಎ ಅಧಿಕಾರಿಗಳು ಇಲ್ಲಿಗೆ ಬಂದಿಲ್ಲ, ಇನ್ನು ಫುಟ್ಪಾತ್ ಒತ್ತುವರಿಯನ್ನ ಮಾಡುವುದಕ್ಕೆ ಮುಂದಾಗಿಲ್ಲ ಅನ್ನುವಂತಹ ಧ್ವನಿಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ನಾನಿದೀಗ ಇರುವಂತಹದ್ದು ಓಕ್ಲಿಪುರಮನ್ನ ತಾವು ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಇದು ಬಟ್ಟೆ ವ್ಯಾಪಾರಕ್ಕೆ ಅಂತ ಹೇಳಿ ಫೇಮಸ್ ಆಗಿರುವಂತಹ ಓಕ್ಲಿಪುರಂ ಇದು. ಇದರಲ್ಲೂ ಸಹ ಇದು ರಾಮಚಂದ್ರಪುರಂ 1ನೇ ಮುಖ್ಯ ರಸ್ತೆಯಲ್ಲಿ ನಾನಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇದು ಅಂದರೆ ಸಾಕಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡು ಬಂದಿರುವಂಥವ್ರು ಇದ್ದಾರೆ. ಫುಟ್ಪಾತ್ ಮೇಲೇ ವ್ಯಾಪಾರವನ್ನು ಮಾಡೋದಕ್ಕೆ ಮುಂದಾಗಿರುವಂಥವ್ರು ಇದ್ದಾರೆ. ಆದರೆ ಎಲ್ಲ ಕಡೆಗಳು ತೆರವು ಆಗ್ತಾ ಇದೆ, ಯಾಕೆ ಈ ಜಾಗದಲ್ಲಿ ತೆರವು ಆಗ್ತಾ ಇಲ್ಲ ಅನ್ನುವಂತಹ ಗೊಂದಲಗಳು ಜೊತೆಗೆ ಪ್ರಶ್ನೆಗಳು. ಯಾಕೆ ಜಿಬಿ ಅಧಿಕಾರಿಗಳು ಇಲ್ಲಿಗೆ ಸದ್ಯಕ್ಕೆ ಕಾಲಿಟ್ಟಿಲ್ಲ ಅಂತ? ಯಾಕಂತಂದ್ರೆ ಇದು ಸಹ ಫುಟ್ಪಾತ್ ಇರುವಂಥದ್ದು. ಫುಟ್ಪಾತ್ ಮೇಲೇ ಇಲ್ಲಿ ವ್ಯಾಪಾರ ಆಗ್ತಾ ಇದೆ. ಆದರೆ ಇದು ಒಂದು ರೀತಿಯಲ್ಲಿ ಒಂದು ಕಡೆಗಳಿಗೆ ನ್ಯಾಯ, ಇನ್ನೊಂದು ಕಣ್ಣಿಗೆ ಒಂದು ಹೇಳ್ತಾರಲ್ಲ, ಒಂದು ಕಡೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಇಲ್ಲಿ ಒತ್ತುವರಿ ಆಗಬೇಕಾಗಿತ್ತು. ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಇನ್ನೂ ಕಾಲಿಟ್ಟಿಲ್ಲ. ಇಲ್ಲಿನೂ ಜನರು ಓಡಾಡುವಂಥವ್ರು ಇದ್ದಾರೆ, ಅವ್ರಿಗೂ ಸಹ ಪಾದಚಾರಿಗಳಿಗೆ ಇಲ್ಲಿಯೂ ಸಹ ಸಮಸ್ಯೆ ಆಗುತ್ತೆ. ಅದನ್ನು ಗಮನಿಸಬೇಕಾಗುತ್ತೆ, ಗಮನಿಸಿಲ್ಲ. ಯಾಕೆ? ಕೇವಲ ಇದು ಅಲ್ಲ, ಶಿವಾಜಿನಗರದಲ್ಲೂ ಇದೇ ರೀತಿಯಾಗಿ ಕಂಡು ಬರ್ತಾ ಇದೆ. ಶಿವಾಜಿನಗರ ಆಗಿರ್ಬೋದು, ಜೊತೆಗೆ ಓಕ್ಲಿಪುರಂ ಆಗಿರ್ಬೋದು, ಇಲ್ಲಿ ಯಾಕೆ ಪ್ರಶ್ನೆ ಮಾಡಿಲ್ಲ ಅನ್ನುವಂಥದ್ದು. ಅದರ ಜೊತೆಗೆ ಬಂದು ಅಂತಂದರೆ ಕಳೆದ 15 ದಿನಗಳಿಂದ ಮಲ್ಲೇಶ್ವರಂ ಆಗಿರ್ಬೋದು, ಮೆಜೆಸ್ಟಿಕ್ ಸುತ್ತಮುತ್ತಲ ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ಸಹ ಸಂಪೂರ್ಣವಾಗಿ ಒತ್ತುವರಿಯನ್ನು ಮಾಡುವುದಕ್ಕೆ ಮುಂದಾಗಿದ್ದಂತಹ ಜಿಬಿ ಅಧಿಕಾರಿಗಳು ಯಾಕೆ ಇಲ್ಲಿಗೆ ಇನ್ನೂ ಕಾಲಿಟ್ಟಿಲ್ಲ ಅಂತ ಹೇಳಿ. ಮೇ ಬಿ ಇಲ್ಲಿಗೆ ಬರೋದಕ್ಕೆ ಇನ್ನೂ ಸಮಯಾವಕಾಶ ಬೇಕಾ ಎಂತ? ಯಾಕಂತಂದರೆ ಇಲ್ಲಿಯೂ ಸಾರ್ವಜನಿಕರು ಸಾಕಷ್ಟು ಜನರು ಓಡಾಡ್ತಾರೆ, ಆದರೂ ಸಹ ಪಾದಚಾರಿಗಳಿಗೆ ಇಲ್ಲಿಯೂ ಸಹ ಸಮಸ್ಯೆ ಆಗುತ್ತೆ. ಸಂಪೂರ್ಣವಾಗಿ ರಸ್ತೆ ಮಧ್ಯದಲ್ಲೇ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಎನ್ನುವಂತಹ ಕೂಗುಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಜಿಬಿಎ ಮಾಡಬೇಕಾಗಿರುವಂತಹದ್ದು ಎಲ್ಲರಿಗೂ ಒಂದೇ ನ್ಯಾಯ ಕೊಡಿಸಬೇಕು ಅನ್ನುವಂಥದ್ದು ಸ್ಥಳೀಯರ ಹಾಗೆ ಜನರ ಆಕ್ರೋಶ ಆಗಿದೆ. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಯಶ್ವಂತ ನ್ಯೂಸ್, ಬೆಂಗಳೂರು.